ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಗನ್ನ ಡ್ರೈವರ್ ಆಗಿ ನೋಡೋದಕ್ಕೆ ಕಷ್ಟ ಆಗ್ತಿದೆಯಾ ಅಖಿಲ? ಆದಿತ್ಯನೇ ನನ್ನ ಹತ್ರ ಬಂದು ಅಮ್ಮನಿಗೆ ಡ್ರೈವರ್ ಆಗಿ ನಾನು ಬರ್ತೀನಿ ಅಂದಾಗ ನನಗೂ ಒಪ್ಪಿಗೆ ಆಗಲಿಲ್ಲ. ಆಮೇಲೆ ಬೇರೆ ಯಾರಾದರೂ ಡ್ರೈವರ್ ವ್ಯವಸ್ಥೆ ಮಾಡೋಣ ಅಂತ ನನ್ನ ಮನಸ್ಸಿಗೆ ಅನಿಸ್ತು. ಆದರೆ ಈ ಕೆಲಸದಿಂದ ನಮ್ಮ ಆದಿತ್ಯನಿಗೂ ಏನಾದರೂ ವ್ಯವಸ್ಥೆ ಆಗುತ್ತೆ ಅನ್ನೋದಾದರೆ ನಾನು ಯಾಕೆ ತಡಿಬೇಕು ಅಂತ ಸುಮ್ಮನೆ ಆಗ್ಬಿಟ್ಟೆ. ಪಾಪ ಆದಿತ್ಯ ಗ್ರೂಪ್ನಲ್ಲಿ ಇರೋ ಎಲ್ಲ ಕಂಪ್ನೀಸ್ ಜವಾಬ್ದಾರಿ ಅವನು ಒಬ್ಬನೇ ನೀರು ಕುಡಿದಷ್ಟು ಸುಲಭವಾಗಿ ನಿಭಾಯಿಸ್ತಿದ್ದ. ಆದರೆ ಈಗ ಓದು ಮುಗಿಸಿ ಈಗಷ್ಟೇ ಜಾಬ್ ಮಾರ್ಕೆಟ್ ಬಂದಿರೋ ಒಂಥರ ಅವನ ಬಯೋಡೇಟಾ ಹಿಡ್ಕೊಂಡು ಕೆಲಸ ಹುಡ್ಕೊಂಡು ಕಂಪ್ನಿಗಳ ಮೆಟ್ಲು ಹತ್ತಿ ಇಳಿತಾ ಇದ್ದಾನೆ. ಅವನಿಗೆ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಇದ್ದರೂ ಅರಸನಕೋಟೆ ಕುಡಿ ಅನ್ನೋ ಕಾರಣಕ್ಕೆ ಅವನ ಕೆಲಸ ಸಿಗ್ತಾ ಇಲ್ಲ. ನಾನು ಹೇಳಿ ಕೊಡ್ಸೋಣ ಅಂದರೆ ಅದಕ್ಕೆ ಅವನು ಒಪ್ತಾ ಇಲ್ಲ. ಅಖಿಲ, ಮಜಾ ಏನು ಗೊತ್ತಾ? ಇಬ್ಬರು ಜಗಳ ಮೂರನೇ ಒಂದು ಲಾಭ ಅಂತಾರಲ್ಲ, ಹಾಗೆ ಅಮ್ಮ ಮಗನ ಜಗಳದ ಲಾಭ ಪಡ್ಕೊಳ್ಳೋಕ್ಕೆ ರೈವಲ್ ಕಂಪ್ನೀಸ್ ಅವರು ಅವನಿಗೆ ಜಾಬ್ ಆಫರ್ ಕೊಟ್ಟರು. ಬಟ್ ಅವನು ಹೋಗಲಿಲ್ಲ. ಅಮ್ಮ ಕಟ್ ಬೆಳೆಸಿರೋ ಕಂಪ್ನಿಗಳನ್ನ ಬಿಟ್ಕೊಡದೇ ಇರೋ ಮಗ ಅವನು. ಹಾಗಂತ ಹನುಮಂತು ದುಡಿಮೆಯಲ್ಲಿ ಎಷ್ಟು ದಿನ ಅಂತ ಬದುಕಕ್ಕಾಗತ್ತೆ? ಅದಕ್ಕೆ ಹನುಮಂತು ಗುಣ ಆಗೋವರೆಗೂ ನಾನು ಡ್ರೈವರಾಗಿ ಬರ್ತೀನಿ ಅಂತ ಕೆಲ್ಸಕ್ಕೆ ಬಂದ. ಆದರೂ ಹನುಮಂತು ಗುಣ ಆದಮೇಲೆ ನಮ್ಮ ಆದಿತ್ಯ ಮತ್ತೆ ನಿರುದ್ಯೋಗಿ ಅಲ್ವಾ? ನಿನಗೆ ಒಪ್ಪಿಗೆ ಅನ್ನೋದಾದ್ರೆ ನಮ್ಮದೇ ಯಾವುದೋ ಒಂದು ಕಂಪನಿಲಿ ಏನೋ ಒಂದು ಕೆಲಸ ಕೊಡು, ಮಾಡ್ಕೊಂಡು ಹೋಗ್ತಾನೆ. ಅಕ್ಕ ಅಕ್ಕ, ಜನನಿ ಬಾ ಒಳಗೆ. ಏನಾಯ್ತು? ಆದಿಭಾವ ಇವತ್ತು ಅತ್ತೆ ಕಾರಿಗೆ ಡ್ರೈವರ್ ಆಗಿ ಹೋದ್ರಂತೆ. ಯಾಕೆ? ಈ ಹಿಂದೆ CEO ಆಗಿದ್ದ ಕಂಪನಿಗೆ ಇವತ್ತು ಭಾವ ಡ್ರೈವರ್ ಆಗಿ ಹೋದ್ರೆ ಅವ್ರ ಮರ್ಯಾದೆ ಏನಾಗ್ಬೇಡ ಅಂತ ಯೋಚನೆ ಮಾಡಿಲ್ವಾ ನೀವು? ಅಷ್ಟಕ್ಕೂ ಭಾವಂಗೆ ಬೇರೆ ಯಾವ ಕೆಲ್ಸನೂ ಸಿಗಲ್ಲ ಅಂತ ಅದು ಹೇಗ್ ಡಿಸೈಡ್ ಮಾಡ್ಬಿಟ್ರಿ? ಅವ್ರನ್ನ ಡ್ರೈವರ್ ಆಗಿ ಹೇಗ್ ಕಳ್ಸಿದ್ರಿ ಅಕ್ಕ? ನನಗ್ ಮೊದ್ಲೇ ವಿಷಯ ಗೊತ್ತಾಗಿದ್ರೆ ಭಾವನ್ನ ಡ್ರೈವರ್ ಆಗಿ ಹೋಗೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಅತ್ತೆ ಆಫೀಸಿಗೆ ಹೋಗ್ಬೇಕಾದ್ರೆ ನನ್ನ ರೂಮಲ್ಲಿದ್ದೆ. ಚಿಕ್ಕತ್ತೆ ಮೂಲಕ ಈ ವಿಷಯ ಗೊತ್ತಾಯ್ತು. ತಕ್ಷಣ ಅಳು ಬಂದ್ಬಿಡ್ತು, ನಿಮ್ಮಲ್ಲಿ ಕೋಪ ಬಂತು. ಯಾಕಕ್ಕ ಹೀಗ್ ಮಾಡಿದ್ರಿ? ಜನನಿ, ಅಪ್ಪ ಅಪ್ಪ ಏನಿದು? ಅಕ್ಕ ಏನಾಗಿದೆ ಅಪ್ಪಂಗೆ? ಏನಾಯ್ತಪ್ಪ? ನೆನ್ನೆ ರಾತ್ರಿ ಅಪ್ಪ ಅರಸನಕೋಟೆಯಿಂದ ಬರೋವಾಗ ಬಿದ್ದು ಕೈ ಮುರಿದಿದೆ. ಅದಕ್ಕೆ ಅಪ್ಪನ ಬದಲು ಯಜಮಾನ್ರ ಡ್ರೈವರ್ ಆಗಿ ಹೋಗಿದ್ದು. ಭಾವ ಡ್ರೈವರ್ ಆಗಿ ಹೋದ್ರು ಅಂತ ಮಾತ್ರ ಚಿಕ್ಕತ್ತೆ ಹೇಳಿದ್ರು. ಈ ವಿಷಯ ಹೇಳಲೇ ಇಲ್ವಲ್ಲ ಅಪ್ಪ? ನೀವಾದ್ರೂ ನನಗೆ ಯಾಕೆ ಹೇಳಿಲ್ಲ? ಅಲ್ಲಮ್ಮ, ಅದು ಬಸ್ರಿ ಹೆಂಗ್ಸಲ್ವಾ, ಇನ್ನು ಈ ವಿಷಯ ಹೇಳಿ ಯಾಕೆ ಗಾಬರಿ ಮಾಡೋದು ಅಂತ ಅಮ್ಮ. ನಾನ್ ಮಾತ್ರ ಬಸ್ರಿ ಹೆಂಗ್ಸ, ಅಕ್ಕ ಬಸ್ರಿ ಹೆಂಗ್ಸಲ್ವಾ? ಅವ್ರಿಗೆ ಮಾತ್ರ ಹೇಳಿದೀರ, ನನಗೆ ಯಾಕೆ ಹೇಳಿಲ್ಲ? ಹಾಗಲ್ಲಮ್ಮ, ಅದು ಹೇಳೋಂಥ ಸಂದರ್ಭ ಬರಲಿಲ್ಲ, ಅದಕ್ಕೆ ಹೇಳಲಿಲ್ಲ ಅಷ್ಟೇ. ಹೋಗ್ಲಿ ಬಿಡಿ, ಅದಕ್ಕೆ ಯಾಕೆ ಭಾವನ ಡ್ರೈವರ್ ಆಗಿ ಕಳಿಸ್ಬೇಕಿತ್ತು? ಯಾಕೆ ಅರಸನಕೋಟೆಯಲ್ಲಿ ಬೇರೆ ಯಾವ ಡ್ರೈವರ್ಗಳು ಇರ್ಲಿಲ್ವಾ? ಇದ್ರು ಆದ್ರೆ ಎಲ್ಲರಿಗೂ ಬೇರೆ ಬೇರೆ ಕೆಲಸ ವಹಿಸ್ಬಿಟ್ಟಿದ್ದಾರೆ. ಅದಕ್ಕೆ ಅಲ್ಲದೆ ದೊಡ್ಡ ಯಜಮಾನ್ರೆ ನಾನೇ ಹೋಗ್ತೀನಿ ಅಂದ್ರು, ಸರಿ ಅಂತ ಒಪ್ಕೊಂಡಿದ್ದು ಅಷ್ಟೇ. ಅವ್ರು ಹೋಗ್ತೀನಿ ಅಂದ ತಕ್ಷಣ ನೀವ್ ಹೇಗ್ ಕಳ್ಸಿದ್ರಿ ಅಪ್ಪ? ಮಾವನ ಅವರನ್ನ ಹೇಗ್ ಕಳ್ಸೋದಕ್ಕೆ ಒಪ್ಕೊಂಡ್ರು? ಈ ಹೆಣ್ಮಕ್ಳಿಗೆ ಇರೋ ವಿಷಯ ಹೇಳ್ಬಿಡ್ಲಾ? ಬರಬೇಡ, ಯಾರು ದೊಡ್ಡ ಯಜಮಾನ್ರಿಗೆ ಹೇಳ್ಬಿಟ್ರೆ ನಮ್ಮ ಪ್ಲಾನ್ ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ. ಏನು ಹೇಳಲ್ಲ. ಅಲ್ಲ, ನೀವಾದ್ರೂ ಹೇಗ್ ಒಪ್ಕೊಂಡ್ರಿ ಅಕ್ಕ? ತಾಯಿ ಮುಖಾನ ಯಜಮಾನ್ರು ಬೆಳಗ್ಗೆಯಿಂದ ಸಂಜೆವರೆಗೂ ನೋಡ್ತಿರ್ಬೋದಲ್ವಾ, ಅದಕ್ಕೆ ಒಪ್ಕೊಂಡೆ. ನಾನು ಆಂಗಲಲ್ಲಿ ಯೋಚನೆ ಮಾಡಲಿಲ್ಲ. ನೀವೆಷ್ಟು ಒಳ್ಳೆಯವರಕ್ಕ. ಸ್ಟೇಟಸ್ಗಿಂತ ಸಂಬಂಧಕ್ಕೆ ಬೆಲೆ ಕೊಡಬೇಕು ಅನ್ನೋದನ್ನ ನಿಮ್ಮನ್ನು ನೋಡಿ ಕಲಿಬೇಕು. ಅಯ್ಯೋ,
ನೋವು ತುಂಬ ಆಗ್ತಿದ್ಯಾ? ಇಲ್ಲಮ್ಮ, ಕಮ್ಮಿ ಆಗಿದೆ. ಅಯ್ಯೋ, ಹೇಳದ್ನೆ ಮರ್ತ್ಬಿಟ್ಟೆ, ಪ್ರೀತು ನಾಳೆ ದುಬೈಯಿಂದ ಬರ್ತಾ ಇದ್ದಾನೆ. ಹಾಗಾದ್ರೆ ನಾಳೆಯಿಂದ ನಿನಗೆ ಇಲ್ಲಿಗೆ ಬರೋದಕ್ಕೆ ಪುರ್ಸತ್ತೆ ಸಿಗಲ್ಲ ಅನ್ಸುತ್ತೆ. ಗಂಡನ್ಗೋಸ್ಕರ ತವ್ರ ಮನೆನೇ ಮರೆಯುವಂತ ಹುಡುಗಿ ಅಲ್ಲ ಈ ಜನನಿ. ನಾಳೆಯಿಂದ ಇನ್ನೂ ಜಾಸ್ತಿ ಸರಿ ಬರ್ತೀನಿ, ನನ್ನ ಗಂಡನ ಜೊತೆನೆ ಬರ್ತೀನಿ. ಅರ್ಚನೆ ಮಾಡಿಸ್ಬೇಕಾಗಿತ್ತು. ಯಾರ ಹೆಸರಲ್ಲಿ? ಅರಸನಕೋಟೆ ಪ್ರೀತಮ್ ಮತ್ತು ಜನನಿ ಹೆಸರಲ್ಲಿ. ನನ್ನ 2ನೇ ಮಗ ಪ್ರೀತಮ್ ಅವನಿಗೆ ಕೊಟ್ಟಂಥ ದೊಡ್ಡ ಜವಾಬ್ದಾರಿನ ತುಂಬ ಯಶಸ್ವಿಯಾಗಿ ನಿರ್ವಹಿಸಿದ್ದಾನೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಅವನು ಗೆದ್ದಿದ್ದಾನೆ. ಅವನ ತಾಯಿಯಾಗಿ ನಾನು ಗೆದ್ದ ಹಾಗೆ ಪ್ರೀತಮ್ಗೆ ಒಳ್ಳೆಯದಾಗಲಿ. ಅವನ ಹೆಂಡತಿ ಜನನಿಯ ಹೊಟ್ಟೆಯಲ್ಲಿರೋ ಮಗುವಿಗೆ ಆರೋಗ್ಯ, ಆಯುಷ್ಯ ಎಲ್ಲ ಸಿಗಲಿ, ಕ್ಷೇಮವಾಗಿರಲಿ, ಸುರಕ್ಷಿತವಾಗಿರಲಿ ಅಂತ ಪೂಜೆ ಮಾಡಿ. ನೀವು ಹಿರಿಮಗ ಅಲ್ವಾ? ನೀವೇನು ಈ ಡ್ರೆಸ್ಸಲ್ಲಿ? ನಾನೀಗ ಡ್ರೈವರ್. ಓಂ ಧ್ರುವಂತೆ ರಾಜ ವರುಣೋ. ಈಗ ದೂರ ಇರೋ ಅಮ್ಮ ಮಗ ಆದಷ್ಟು ಬೇಗ ಒಂದಾಗಲಿ ಅಂತ ಆಶೀರ್ವಾದ ಮಾಡಪ್ಪ. ಅದಕ್ಕೋಸ್ಕರನೇ ಅವರಿಬ್ಬರನ್ನ ನಿನ್ನ ಸನ್ನಿಧಿಗೆ ಕರ್ಕೊಂಡು ಬಂದಿದ್ದೀನಿ. ಸದಾ ನಿನ್ನ ಆಶೀರ್ವಾದ ಅವರಿಬ್ಬರ ಮೇಲಿರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.